ಅಜ್ಜಿಯ ಮನೆ. ನಗರದ ಗದ್ದಲದಿಂದ ಸುಮಾರು 3 ಗಂಟೆಗಳ ದೂರದಲ್ಲಿರುವ ಆ ಚಿಕ್ಕ ಹಳ್ಳಿಯಲ್ಲಿ ಅಜ್ಜಿಯ ಮನೆ ಇತ್ತು. ಮಣ್ಣಿನ ಗೋಡೆಗಳು, ಕಪ್ಪುಗಟ್ಟಿದ ಹಳೆಯ ಹಾಸಿಗೆ ಚಾವಣಿ, ಮುಂಭಾಗದಲ್ಲಿ ಒಂದು ಚಿಕ್ಕ ತುಳಸಿ ಕಟ್ಟೆ. ಇದು ನನ್ನ ಪರಿಚಯದ ಅಜ್ಜಿಯ ಮನೆ. ಬೆಳಿಗ್ಗೆ 6 ಗಂಟೆಗೆಲ್ಲ ಅಜ್ಜಿ ಎದ್ದು ಬಿಡುತ್ತಿದ್ದರು. ಮನೆಯ ಮುಂದೆ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚುತ್ತಿದ್ದರು. ಆ ಧ್ವನಿ ಇನ್ನೂ ಕಿವಿಯಲ್ಲಿ ಕೇಳಿಸುತ್ತದೆ. ಶ್ರೀರಾಮ ರಾಮ ರಾಮ ಮೆಲ್ಲಗೆ ಹಾಡುತ್ತಾ ಅವರು ಚುಳಿಯ ಬಳಿ ಬರುತ್ತಿದ್ದರು. ಅಡುಗೆ ಮನೆಯಲ್ಲಿ ಯಾವಾಗಲೂ ಒಂದು ರೀತಿಯ ಮಾಯೆ ಇರುತ್ತಿತ್ತು. ಮಣ್ಣಿನ ಕೊಪ್ಪರಿಯಲ್ಲಿ ರಾಗಿ ಮುದ್ದೆ ಕುದಿಯುತ್ತಿರುವ ಸದ್ದು, ತಾಜಾ ತುಪ್ಪದ ಸುವಾಸನೆ, ಈಗಷ್ಟೇ ಕಿತ್ತು ತಂದ ಹಸಿ ಮೆಣಸಿನಕಾಯಿ ಸುಟ್ಟು ಮಾಡುವ ವಾಸನೆ, ಇವೆಲ್ಲ ಒಟ್ಟಾಗಿ ನನ್ನನ್ನು ಬಾಲ್ಯಕ್ಕೆ ಕರೆದೊಯ್ಯುತ್ತಿದ್ದವು. ಅಜ್ಜಿಯ ಬಳಿ ಕತೆಗಳ ಅಪಾರ ಭಂಡಾರ ಇತ್ತು. ಸಂಜೆಯ ವೇಳೆ ನಾವು ಮಕ್ಕಳು ಅವರ ಸುತ್ತ ಕೂತುಕೊಳ್ಳುತ್ತಿದ್ದೆವು. ದೀಪದ ಮಂದ ಬೆಳಕಿನಲ್ಲಿ ಅವರು ರಾಮಾಯಣದ ಕತೆ ಹೇಳುತ್ತಿದ್ದರು. ಶಬರಿಯ ಭಕ್ತಿ ನೋಡಿದ್ದೀಯಾ? ಒಂದು ಬೇವಿನ ಹಣ್ಣನ್ನು ರುಚಿ ನೋಡಿ ತುಂಬಾ ಇಷ್ಟವಾಯಿತೆ ಎಂದು ರಾಮನಿಗೆ ಕೊಟ್ಟಳುವ ಎಂದು ಹೇಳುವಾಗ ಅವರ ಕಣ್ಣುಗಳಲ್ಲಿ ಒಂದು ವಿಶೇಷ ಹೊಳಪು ಇರುತ್ತಿತ್ತು. ಮನೆಯ ಹಿಂಭಾಗದಲ್ಲಿ ಚಿಕ್ಕ ತೋಟ ಇತ್ತು. ಅಲ್ಲಿ ಅಜ್ಜಿ ಎಲ್ಲಾ ಋತುವಿನ ತರಕಾರಿಗಳನ್ನು ಬೆಳೆಸುತ್ತಿದ್ದರು. ಮಳೆಗಾಲದಲ್ಲಿ ಹಸಿ ಮೆಂತ್ಯ, ಚಳಿಗಾಲದಲ್ಲಿ ಕೊಳ್ಳುಗಡ್ಡೆ, ಬೇಸಿಗೆಯಲ್ಲಿ ಚಿಲ್ಲಿ ಟೊಮ್ಯಾಟೊ. ಇದನ್ನು ನೀನೇ ಕಿತ್ತು ತಾಯೆ ಎಂದು ಹೇಳಿ ನನ್ನನ್ನು ಕಳುಹಿಸುತ್ತಿದ್ದರು. ಮಣ್ಣಿನ ವಾಸನೆಯೊಂದಿಗೆ ಬಂದ ಆ ತಾಜಾ ತರಕಾರಿಗಳನ್ನು ತೊಳೆದುಕೊಡುವುದೇ ನನಗೆ ದೊಡ್ಡ ಸಂತೋಷವಾಗಿತ್ತು. ರಾತ್ರಿ ಊಟದ ನಂತರ ಎಲ್ಲರೂ ಮುಂಭಾಗದ ಹಾಲಿನಲ್ಲಿ ಕೂತು ಮಾತನಾಡುತ್ತಿದ್ದೆವು. ವಿದ್ಯುತ್ ಸಣ್ಣಗಿದ್ದಾಗ್ಯೂ ಅಜ್ಜಿಯ ಮಾತುಗಳು ದೊಡ್ಡದಾಗಿ ಕೇಳಿಸುತ್ತಿದ್ದವು. ಒಟ್ಟಾಗಿರುವುದೇ ದೊಡ್ಡ ಸಂಪತ್ತು ಮಕ್ಕಳೇ. ಹಣ ಇಲ್ಲದಿದ್ದರೂ ಒಗ್ಗಟ್ಟಿದ್ದರೆ ಸಾಕು ಎಂದು ಯಾವಾಗಲೂ ಹೇಳುತ್ತಿದ್ದರು. ಅಜ್ಜಿಯ ಮನೆಯಿಂದ ಹಿಂತಿರುಗುವಾಗ ಯಾವಾಗಲೂ ಒಂದು ಭಾರ ಎದೆಯ ಮೇಲೆ ಕೂತಂತೆ ಆಗುತ್ತಿತ್ತು. ಬಸ್ಸಿನ ಜನದ ಗದ್ದಲ, ನಗರದ ಟ್ರಾಫಿಕ್, ಮೊಬೈಲ್ನ ಅಲಾರಂ, ಇವೆಲ್ಲ ಅಜ್ಜಿಯ ಮನೆಯ ಶಾಂತಿಗೆ ಹೋಲಿಸಿದಾಗ ತುಂಬಾ ದೂರದ್ದಾಗಿ ಭಾಸವಾಗುತ್ತಿದ್ದವು. ಇಂದಿಗೂ ಆ ಮನೆಯ ನೆನಪು ಬಂದಾಗ ಒಂದು ದೊಡ್ಡ ನಿಟ್ಟುಸಿರು ಬಿಡುತ್ತೇನೆ. ಅಜ್ಜಿ ಇನ್ನಿಲ್ಲ, ಆದರೆ ಅವರ ಮನೆಯ ಪ್ರತಿ ಮೂಲೆಯಲ್ಲಿ ಅವರ ಪ್ರೀತಿ, ನಗು, ಕತೆಗಳು ಇನ್ನೂ ಜೀವಂತವಾಗಿವೆ. ಆ ಮನೆ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಒಂದು ಚಿಕ್ಕ, ಬೆಚ್ಚಗಿನ, ಸುರಕ್ಷಿತ ಜಗತ್ತಾಗಿ.